ಉದ್ದೇಶ ಒಂದು ಉದ್ದೇಶ ಇಲ್ದಿರ ಮಾತಾಡ್ತೀರಾ? ಇನ್ನೇನು ಅದಕ್ಕೆ ಹಠ ನಾವೇನು ಮಾತಾಡಿಲ್ಲ. ಓದೋ ಮಗು ಚೆನ್ನಾಗಿ ಓದೋ ಮಗು ಚೆನ್ನಾಗಿ ಓದಿ ಸರ್, ಓದ್ಬೇಕೇ ಇರ್ಲಿ, ಅದ್ರ ಬಗ್ಗೆ ಮಾತಾಡ್ಬೇಕು. ನೀವು ಮಾಲ್ ಹಾಕೊಂಡಿದ್ದಕ್ಕೆಲ್ಲ ತಲೆ ಏನಿಲ್ಲ ಸರ್. ಇದು ಯಾಕೆ ಸ್ಕೂಲ್ ಬರೋ ಕ್ಯಾರೆಕ್ಟರ್ ಹೋಗುವಾಗ ನಾವು ಯಾತ್ರೆ ಮಾಡೋವಾಗ ನಿಮ್ಮನ್ನು ಪರ್ಮಿಷನ್ ತಗೊಳ್ತೇನೆ, ನಾನು ಲೆಟರ್ ಕೊಡ್ತೀನಿ ನಿಮ್ಗೆ. ಗೊತ್ತಾಯ್ತು. ಮಗುಗೆಲ್ಲ ಇನ್ನೂ ಹೋಗಿಲ್ಲಲ್ಲ, ಹೋಗಿಲ್ಲಲ್ಲ, ಅದಕ್ಕೆ ಹೇಳ್ತಾರೆ ಇವತ್ತಿನ ಕರೆಕ್ಟ್ ಮಾಡಿದ್ದೀವಿ. ಡಿಡಿಐಪಿಗಳೇ ಇತ್ತ ಗಮನ ಹರಿಸಿ. ಎಲ್ಲೊಬ್ಬ ಶಿಕ್ಷಕ ಮಾಲಾಧಾರಿ ವಿದ್ಯಾರ್ಥಿಗಳನ್ನು ನಿಂದಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳ ಆಕ್ರೋಶಕ್ಕೆ ಶಿಕ್ಷಕ ಗುರಿಯಾಗಿದ್ದು, ಅನುಮತಿ ಪಡೆಯದೆ ಅಯ್ಯಪ್ಪಸ್ವಾಮಿ ಮಾಲೆ ಹಾಕಿದ್ದೇ ತಪ್ಪೆಂದು ಸುಖಾಸುಮ್ಮನೆ ಮಾಲಾಧಾರಿ ವಿದ್ಯಾರ್ಥಿಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಂತ ತಿಳಿದುಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಪುಲಗೂರುಕೋಟೆ ಗ್ರಾಮದ ಸರ್ಕಾರಿ ಉನ್ನತೀಕೃತ ಹಿರಿಯ ಪ್ರಾಥಮಿಕ ಶಾಲೆಯ ರವಿಕುಮಾರ್ ಎಂಬ ಶಿಕ್ಷಕ ಮಾಲಾಧಾರಿ ವಿದ್ಯಾರ್ಥಿಗಳನ್ನು ಪಾಠ ಪ್ರವಚನದ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಕೋಪಗೊಂಡ ಪೋಷಕರು ಹಾಗೂ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ಶಿಕ್ಷಕನ ಜನ್ಮ ಜಾಲಾಡಿದ್ದಾರೆ. ಇನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಶಿಕ್ಷಕ ಕ್ಷಮೆ ಕೇಳಬೇಕು ಅಂತ ಮಾಲಾಧಾರಿ ವಿದ್ಯಾರ್ಥಿಗಳ ಪೋಷಕರು ಪಟ್ಟು ಹಿಡಿದಿದ್ದಾರೆ. ನನ್ನ ಹೆಸರು ಲಕ್ಷ್ಮೀ ಕಲ್ಯಾಣ. ನಾನು ಮಾಲೆ ಹಾಕೊಂಡು ಸ್ಕೂಲ್ಗೆ ಬಂದೆ. ಸಾರು ಗ್ರಾಮರ್ ಕ್ಲಾಸ್ ಮಾಡ್ತಾ ಇದ್ರು. ನಾನು ಡ್ರೈವ್ಗೆ V3 ಫಾರ್ಮ್ ಹೇಳಿಲ್ಲ ಅಂತ ಸಾರು ಚಪ್ಪಲಿ ತಗೊಂಡು ಹಾಕ್ರೆ ಬೈದು. ರವಿಕುಮಾರ್ ಸರ್ ಏನಂದ್ರು? ಕ್ಲಾರಿಟಿ ಹೇಳು. ಚಪ್ಪಲಿ ತಗೊಂಡ್ರೆ ಹೊಡಿತೀನಿ ನಿನ್ನ ಹಂಗಂದ್ರ. ಸ್ಕೂಲ್ ಅಂದಮೇಲೆ ಇಲ್ಲಿ ನಮ್ಮದೇ ಅಂತ ನೀತಿ ನಿಯಮಗಳು ಇರ್ತವೆ. ಎಲ್ಲ ಮಕ್ಕಳು ಯೂನಿಫಾರ್ಮಲ್ಲಿ ಬರ್ತಾರೆ, ಇವ್ರು ಬರೋಕ್ಕಾಗಲ್ಲ. ಯಾಕೆಂದರೆ ನೀವು ಮಾಲೆ ಹಾಕಿದ್ಮೇಲೆ ಕರಿ ಬಟ್ಟೆ ಧರಿಸ್ಬೇಕು. ಅದೊಂದು ಪಾಯಿಂಟ್ ಆಯಿತಾ. ಇಂಪಾರ್ಟೆಂಟ್ ಆಗಿ ಆ ಮಗುವಿನ ಎಜುಕೇಷನ್ ತೊಂದರೆ ಆಗುತ್ತೆ. ನೀವು ಹೇಳ್ಬೋದು ಸ್ಕೂಲ್ ಡೈಲಿ ಕಳಿಸ್ತಿದ್ದೀವಲ್ಲ ಅಂತ, ಬಟ್ ಕಳಿಸಿದ ತಕ್ಷಣ ಆ ಮಗು ಮಧ್ಯಾಹ್ನ ಊಟ ಮಾಡಲ್ಲ. ಸಂಜೆ ಎಷ್ಟೊತ್ತರೂ ಪಾಠ ಕೇಳ್ಬೋದು ಈ ಮಗು. ನಾವೇ ಊಟ ಮಾಡಿಲ್ಲ ಅಂದರೆ ಮಧ್ಯಾಹ್ನ ನಮಗೆ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ಆ ಮಗು ಮಧ್ಯಾಹ್ನ ಊಟ ಮಾಡಲ್ಲ ಅಂತದೆ. ನಾವು ಫೋರ್ಸ್ ಮೇಲೆ ತಿನ್ಸೋಕ್ಕೂ ಆಗಲ್ಲ. ಆಯಿತಾ? ಅದು ಏನಿತ್ತು ಎಜುಕೇಷನ್ ಇಂಪ್ಯಾಕ್ಟ್ ಆಗುತ್ತೆ ಇಲ್ವಾ? ನಿಮ್ಮದೇ ಅಂತ ರೋತಗಳು ಇರ್ತವೆ. 5 ಗಂಟೆಗೆ 4 ಗಂಟೆಗೆ ಎದ್ದೇಳಬೇಕು. ಓಕೆ, ಸೊ ಅದರಿಂದ ಮಗುವಿನ ಚೆನ್ನಾಗಿ ಓದೋಂಥ ಮಗು ಇದು. ಇಬ್ಬರೂ ಅಷ್ಟೇ, ದೇ ಆರ್ ಗುಡ್ ರ್ಯಾಂಕ್ ಸ್ಟೂಡೆಂಟ್ಸ್. ಆದರೆ ಈ ಮಾಲೆ ಹಾಕಿರೋದ್ರಿಂದ ನಮಗೆ ಸ್ಕೂಲಲ್ಲಿ ನಮ್ಮ ರೂಲ್ಸನ್ನು ಫಾಲೋ ಅಪ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಡಿಸಿಪ್ಲಿನ್ ಇಂಪ್ಯಾಕ್ಟ್ ಆಗುತ್ತೆ. ಮೈನ್ ಆಗಿ ಅವ್ರ ಎಜುಕೇಶನ್ ಹಾಳಾಗಕ್ಕೆ ನೀವೆಲ್ಲ ಹೇಳಿರೋದು ಈ ಮಾತು ಹೇಳ್ತಾ ಇದಾರಲ್ಲ. ಯಾಕೆ ಹೇಳ್ತೀವಿ ನಂಗೆ ಗೊತ್ತಿಲ್ಲ. ಮತ್ತೆ ಅವ್ರು ಫಸ್ಟ್ ಏನೋ ಅಂದಿಲ್ಲ ಅಂತ ಫಸ್ಟ್ ಏನೋ ಅಂದಿಲ್ಲ ಸರ್, ಆ ಥರ ಅಂದಿಲ್ಲ ಹೇಳ್ತಿದ್ದಾನೆ. ನಾನು ಮಾಲೆ ಹಾಕಿದ್ದಕ್ಕೆ ವಿರೋಧ ಮಾಡಕ್ಕಿಲ್ಲ, ಆದ್ರೆ ಅವರು